ಮೋಸ ಮಾಡೋರು ನಮ್ಮ ಸುತ್ತಮುತ್ತನೇ ಇರ್ತಾರೆ ಆಯ್ತಾ. ಅವ್ರನ್ನ ನಾವು ಐಡೆಂಟಿಫೈ ಕೂಡ ಮಾಡೋಕ್ಕಾಗಲ್ಲ. ನಮ್ಮ ಜೊತೆಲೇ ಇರ್ತಾರ, ನಮಗೆ ನಮ್ಮ ಜೊತೆ ಇದ್ದೇ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರ, ಅಥವಾ ನಮ್ಮ ಜೊತೆನೇ ಇದ್ದು ನಮ್ಗೆ ಏನು ನಮ್ಮನ್ನ ದ್ವೇಷ ಮಾಡೋರ ಜೊತೆ ಇಂಡೈರೆಕ್ಟ್ ಆಗಿ ಕೈ ಜೋಡಿಸಿರ್ತಾರ, ಗೊತ್ತಿಲ್ಲ. ಈಗಿನ ಕಾಲದಲ್ಲಿ ನಮ್ಮನ್ನ ನಾವೇ ನಂಬಕ್ಕಾಗಲ್ಲ. ಅಂಥದ್ರಲ್ಲಿ ಬೇರೆಯವ್ರನ್ನ ನಂಬಿ ನಾವು ಜೀವನ ಮಾಡೋಕ್ಕಾಗತ್ತಾ? ಬೇರೆಯವ್ರನ್ನ ನಂಬಿ ಜೀವನ ಕಟ್ಕೊಳಕ್ಕಾಗತ್ತಾ? ಸೊ ನಮ್ಮ ಲೈಫ್ನ ನಾವೇ ಲೀಡ್ ಮಾಡಬೇಕು. ಬಟ್ ನಮ್ಮ ಜೊತೆ ಇರಬೇಕು, ಹೌದು. ಹಂಗಂತ ಇಡೀ ನಮ್ಮ ಪರ್ಸ್ನಲ್ ಎಲ್ಲ ಶೇರ್ ಮಾಡಿಕೊಂಡು ಫ್ಯೂಚರಲ್ಲಿ ಒಂದಿನ ಅವರು ಯಾರೋ ಆಡ್ಕೊಳ್ಳೋರ ಬಾಯಿಗೆ ನಾವು ಎಲಡ್ಕೆ ಆಗಬಾರ್ದು. ಸೊ ಎಷ್ಟೇ ಕ್ಲೋಸ್ ಇದ್ರು, ಎಷ್ಟೇ ಫ್ರೀ ಮೈಂಡೆಡ್ ಪರ್ಸನ್ಸ್ ಆಗಿದ್ರು, ಎಷ್ಟೇ ಸಪೋರ್ಟಿವ್ ಆಗಿದ್ದೀವಿ ಅಂತ ತೋರಿಸ್ಕೊಂಡ್ರು, ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅದರ್ವೈಸ್ ತುಂಬ ಕಷ್ಟ ಆಗುತ್ತೆ ಆಯ್ತಾ. ಅಂಥ ರೀಸನ್ಸ್ ಏನು, ಅಂಥ ಎಕ್ಸಾಂಪಲ್ಸ್ ಎಷ್ಟೋ ನೋಡ್ಬಿಟ್ಟಿದ್ದೀವಿ. ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂದರೆ ಸುಮಾರು 10-15 ವರ್ಷಗಳಿಂದೆಲ್ಲ ಕ್ಲೋಸ್ ಆಗಿರೋರು ಇರ್ತಾರೆ ಆಯ್ತಾ. ನೋಡಿದ್ರೆ ಯಾವುದೋ ಒಂದು ಸಿಲ್ಲಿ ರೀಸನ್ಸ್ಗೂ ಅಥವಾ ಏನೋ ವಿಚಾರಗಳಿಗೆ ಜಗಳ ಮಾಡ್ಕೊಂಡು ಗಲಾಟೆ ಮಾಡಿಕೊಂಡು 10-15 ವರ್ಷದ ಸಂಬಂಧದಲ್ಲಿ ಏನೆಲ್ಲ ಶೇರ್ ಮಾಡಿರ್ತಾರೆ, ಏನೆಲ್ಲ ಗುಟ್ಟನ್ನ ಬಿಚ್ಚಿಟ್ಟಿರ್ತಾರೆ, ಅದೆಲ್ಲ ಥರ್ಡ್ ಪರ್ಸನಿಗೆ ಹೋಗಿರುತ್ತೆ. ಸೊ ಎಷ್ಟು ಕೇರ್ಫುಲ್ ಆಗಿದ್ರು ಕಡಿಮೆನೆ. ನಾವಾಗಿರ್ಬೇಕು, ನಮಗೋಸ್ಕರ ನಾವಿರಬೇಕು. ಸೊ ನಮ್ಮ ಮನಸ್ಸಿನ ಮಾತನ್ನು ನಾವೇ ಕೇಳಬೇಕು, ನಮ್ಮ ಜೊತೆ ನಾವೇ ಮಾತಾಡಬೇಕು. ಇನ್ ಕೇಸ್ ಸೀರಿಯಸ್ಲಿ ನಮ್ಗೆ ಏನಾದರೂ ಒಂದು ಶೇರ್ ಮಾಡಬೇಕು ಅನ್ನಿಸ್ತಾ ಇದೆ, ಅಥವಾ ನಮಗೆ ಮನಸ್ಸು ತುಂಬ ಭಾರ ಆಗ್ತಾ ಇದೆ, ನನ್ನೊಬ್ಬರಲ್ಲೇ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ಕೊಳ್ಳೋಂತಹ ಟೈಮಲ್ಲಿ ನಾವು ಯಾವುದೋ ಒಂದು ಬೀಚ್ ಸೈಡ್ ಹೋಗೋದು, ಅಥವಾ ಯಾವುದಾದ್ರೂ ಒಂದು ಫಾರೆಸ್ಟ್ ಏರಿಯಾ ಥರ ಇರುವಂಥದ್ದು, ಅಂದರೆ ಟ್ರೀ ಪಾರ್ಕ್ಗಳಿರತ್ತೆ ದೊಡ್ಡ ದೊಡ್ಡ, ಅಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ನಮಗೆ, ಅಂಥ ಜಾಗದಲ್ಲಿ ಹೋಗೋದು, ಕುತ್ಕೊಳ್ಳೋದು. ಸೊ ನನ್ಗೆ ಯಾಕೆ ಇಂಥವ್ರ ಪರಿಚಯ ಆಯಿತು, ನಾನು ಯಾಕೆ ಇವ್ರ ಫ್ರೆಂಡ್ಶಿಪ್ ಮಾಡಿದೆ, ಏನಾಯಿತು, ನಾನು ಯಾಕೆ ಅವ್ರ ಹತ್ರ ಇಷ್ಟು ಕ್ಲೋಸ್ ಆಗಿದ್ದೆ ಅನ್ನೋದು ಎಲ್ಲನೂ ಒಂದು ಬೀಚ್ ಹತ್ರನೋ ಅಥವಾ ಒಂದು ಫ್ರೆಂಡ್ಲಿ ನೇಚರ್ ಇರತ್ತಲ್ಲ ಅಂಥ ಪ್ಲೇಸಿಗೋ ಒಂದು ಟೆಂಪಲ್ಗೋ ಎಲ್ಲೋ ಹೋದಂಥ ಟೈಮಲ್ಲಿ ಶೇರ್ ಮಾಡ್ಕೊಳ್ಳಿ ಆಯಿತಾ. ಅಲ್ಲೊಂದು ಗಿಡನೋ ಮರನೋ ಏನೋ ಒಂದಿರತ್ತೆ, ಅದ್ರ ಜೊತೆ ಆ್ಯಕ್ಚುಲಿ ನೀವೇ ಮಾತಾಡಿ. ನಿಮ್ಮ ಪ್ರಾಬ್ಲಮ್ಸಿಗೆ ನಿಮ್ಮ ಹತ್ರನೇ ಗೊತ್ತಿಲ್ಲದೇನೆ ಇಂತಿಂಥ ಒಳ್ಳೆ ಸೊಲ್ಯೂಷನ್ಸ್ ಆಚೆ ಬರ್ತಾ ಹೋಗತ್ತೆ ನೋಡಿ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ನಾನು ಫ್ರೆಂಡ್ಶಿಪ್ಪಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದಂತ ಅಲ್ಲ, ಬಟ್ ನನ್ನ ಪರ್ಸ್ನಲ್ ವಿಚಾರಗಳನ್ನ ನನಗೆ ಬೇರೆ ಯಾರ ಹತ್ರನೂ, ಎಷ್ಟೇ ಕ್ಲೋಸ್ ಆಗಿದ್ರು ಬೇರೆ ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಅದು ಬಿಟ್ಟು ನನಗೇನಾದರೂ ಪೇಯ್ನ್ ಆಗ್ತಿದೆ ಅನ್ನೋ ಟೈಮಲ್ಲಿ ನಾನು ಹೊರಗೆ ಹೋಗ್ತೀನಿ, ಅಥವಾ ನನಗೆ ಟ್ರಾವೆಲ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನಾನು ಟ್ರಾವೆಲ್ ಮಾಡಬೇಕಾದ್ರೆ ನನ್ನ ಜೊತೆ ನಾನೇ ಮಾತಾಡ್ಕೊಂಡು ಟ್ರಾವೆಲ್ ಮಾಡ್ತಿರ್ತೀನಲ್ವಾ. ಸೊ ನನ್ನಲ್ಲಿ ಏನೇ ಒಂದು ಪೇಯ್ನ್ ಇದ್ರು ನಾನು ಟ್ರಾವೆಲ್ ಮಾಡೋದ್ರಿಂದ ನನಗೆ ತಲೆಯಿಂದ ಹೊರಟೋಗುತ್ತೆ, ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಬರಲ್ಲ. ಸೊ ಅಂಥ ಟೈಮಲ್ಲಿ ಪಾಸಿಟಿವ್ ವೈಬ್ಸ್ ಅಷ್ಟೇ ನನ್ನ ತಲೆಯಲ್ಲಿ ಉಳಿಯೋದು. ಸೊ ಅವರವರಿಗೆ ಇಷ್ಟ ಇರೋಂತಹ ಟೈಮಲ್ಲಿ ಆಚೆ ಹೋಗಬೇಕು, ಅಥವಾ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಮತ್ತು ಇನ್ನೊಂದು ಏನು ಗೊತ್ತಾ, ಎಷ್ಟೇ ನೋವಿದ್ರು ನಮ್ಮೊಳಗೆ ತೀರ ಇಟ್ಕೊಳಕ್ಕೆ ಹೋಗ್ಬಾರ್ದು ಆಯ್ತಾ. ಒಂದೊಳ್ಳೆ ಪ್ಲೇಸಿಗೆ ಹೋಗಿ ಸರ್ರಿ ಕಿರ್ಚಾಡ್ಬಿಡಿ, ಇರೋ ಬರೋ ತಲೆನೋ ಟೆನ್ಷನ್ಸ್ ಎಲ್ಲ ಹೋಗುತ್ತೆ. ಆ ಕಿರ್ಚಾಡಿದ್ದ ಟೈಮಲ್ಲಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇಂಥ ಪ್ರಾಬ್ಲಮ್ನ ಎಷ್ಟು ಬೇಕಾದ್ರೂ ನಾನು ಫೇಸ್ ಮಾಡಬಲ್ಲೆ ಅನ್ನೋಷ್ಟು ರಿಲ್ಯಾಕ್ಸ್ ಆಗೋದ್ರ ಜೊತೆಗೆ ನಿಮ್ಮ ಮನಸ್ಸಲ್ಲಿ ಅದು ಧೈರ್ಯ ಅನ್ನೋದು ತುಂಬಿಕೊಳ್ತಾ ಹೋಗುತ್ತೆ. ಆ್ಯಂಡ್ ಬರೀ ಬೀಚ್ ಅಂತ ಅಷ್ಟೇ ಅಲ್ಲ, ನೀವು ಯಾವುದಾದ್ರೂ ಫಾಲ್ಸ್ ಇರತ್ತಲ್ಲ, ಫಾಲ್ಸ್ಗಳ ಹತ್ರ ಹೋಗಿ ಸುಮ್ಮನೆ ತಲೆ ಕೊಟ್ಟು ಆ ನೀರಿಗೆ ನಿಂತ್ಕೊಳ್ಳಿ ಆಯಿತಾ. ಏನು ಆ ಪ್ರಾಬ್ಲಮ್ಸ್ಗಳು ಹಿಂಗೆ ಹೋಗಿರತ್ತೆ. ಇದರಲ್ಲಿ ಒಂದಷ್ಟು ಅಂದರೆ ನಾನು ಶೇರ್ ಮಾಡಲಿಲ್ದಂಥದ್ದು ಅಂದರೆ ಫ್ರೆಂಡ್ಸ್ ಹತ್ರನೇ ಯಾರ ಹತ್ರನೂ ಏನು ಇದು ಮಾಡಲ್ಲ. ಆ್ಯಂಡ್ ನಂಗೆ ಮೋರೋವರ್ ಅಷ್ಟೊಂದು ಫ್ರೆಂಡ್ಸ್ಗಳೆಲ್ಲ ನನಗಿಲ್ಲ ಆಯಿತಾ. ಇತ್ತೀಚೆಗೆ ಸ್ವಲ್ಪ ನಾನು ಎಲ್ರ ಜೊತೆ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಮಾಡಿರೋದು. ಮುಂಚೆ ಎಲ್ಲ ನಂಗೆ ಫ್ರೆಂಡ್ಶಿಪ್ಪು ಇದ್ರ ಮೇಲೆಲ್ಲ ನಂಬಿಕೆ ಇರಲಿಲ್ಲ, ನಾನು ಯಾರನ್ನೂ ನಂಬ್ತಾನೂ ಇರಲಿಲ್ಲ. ಆ್ಯಂಡ್ ನಾನಾಯಿತು ನನ್ನ ಪಾಡಾಯಿತು ಹಿಂಗೆ ಇದ್ದಿದ್ದು. ಆ್ಯಂಡ್ ನನ್ನ ಪರಿಸ್ಥಿತಿಗೆ ನನಗೆ ಯಾರೂ ಬೇಡ ಅಂತ ಅನಿಸಿತು. ಬಟ್ ಇತ್ತೀಚೆಗೆ ಸ್ವಲ್ಪ ಫ್ರೆಂಡ್ಶಿಪ್ಪು ಸರ್ಕಲ್ಲು ಅನ್ನೋದನ್ನೆಲ್ಲ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಂತ ನಾವು ಎಲ್ಲ ಬಿಟ್ಕೊಡಕ್ಕೆ ಹೋಗಲ್ಲ. ಆ್ಯಂಡ್ ನೀವು ಕೂಡ ಯಾವುದೂ ಏನನ್ನಾದರೂ ಶೇರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಬಟ್ ಯಾರ ಹತ್ರನೂ ಶೇರ್ ಮಾಡಬೇಡಿ, ಎಷ್ಟೇ ಕ್ಲೋಸ್ ಆಗಿದ್ರು ಏನೇ ಇದ್ರೂ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿರತ್ತೆ. ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಬೇಕು ಆಯಿತಾ. ಅದನ್ನು ಮತ್ತು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಏನಾದರೂ ಪೇಯ್ನ್ ಆಗ್ತಾಯಿದ್ರೆ
ಇನ್ನೂ ಒಂದ್ಸಲ ಹೇಳ್ತೀನಿ, ಫಾಲ್ಸ್ಗಳಿಗೆ ಹೋಗಿ, ಬೀಚ್ಗಳಿಗೆ ಹೋಗಿ, ಫ್ರೆಂಡ್ಲಿ ನೇಚರ್ ಹತ್ರ ಟೈಮ್ ಸ್ಪೆಂಡ್ ಮಾಡಿ. ಆ್ಯಂಡ್ ಅಲ್ಲಿ ಎಷ್ಟು ಮನಸ್ಸಲ್ಲಿ ಬೇಜಾರಿರುತ್ತೆ, ದುಃಖ ಇರುತ್ತೆ, ಕಿರ್ಚಿ ಕೂಗಾಡಿ ಏನೂ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಕೂಗಿ ಏನೂ ಆಗಲ್ಲ ಆಯ್ತು. ಕಳ್ಕೊಳ್ಳೋದು ಏನೂ ಇಲ್ಲ. ಏನು ಕಳ್ಕೊತೀರಾ ಅಂದರೆ ನಿಮ್ಮ ಮನಸ್ಸಲ್ಲಿರೋ ನೋವನ್ನ ಅಷ್ಟೂ ಕಳ್ಕೊತೀರಾ. ಆ್ಯಂಡ್ ಇಂಥ ಪ್ರಾಬ್ಲಮ್ಸ್ ಎಷ್ಟು ಬಂದರೂ ನನ್ನ ಲೈಫಲ್ಲಿ ಎಷ್ಟು ಬೇಕಾದರೂ ಫೇಸ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯ, ಮನಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಫ್ಯೂಚರಲ್ಲಿ ಒಂದಿನ ಐ ವಿಲ್. ಬಾಯ್.